ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ನಮ್ಮೂರ ಹತ್ರ ಇರೋ ಕೆರೆಗೆ ಬಂದಿದ್ವಿ. ಯಾಕೆ ಅಂದರೆ ಇಲ್ಲಿ ಮೀನು ಹಿಡಿತಾ ಇದ್ರು, ಅದಕ್ಕೆ ಮೀನು ತೊಗೊಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6:30ಗೆ ಎಲ್ಲರೂ ಸಹ ಬಂದಿದ್ವಿ. ಮಕ್ಕಳು, ಅಣ್ಣ ಎಲ್ಲ. ನೋಡಿ, ಮೀನು ಹಿಡಿಯೋರು ಅಲ್ಲಿ ಗುಡಾರ ಹಾಕ್ಕೊಂಡಿದ್ದಾರೆ. ಮೀನಿನ ಬಲೆನ ಹಿಂದಿನ ದಿನವೇ ಹಾಕಿರ್ತಾರೆ. ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಮತ್ತು 4 ಗಂಟೆಗೆ ಎದ್ದು ಅವರು ಬೆಳಗಿನ ಜಾವ ಮೀನು ಹಿಡಿಯೋಕ್ಕೋಸ್ಕರ ಅವರು ರೆಡಿ ಆಗ್ತಾರೆ. ಎಲ್ಲ ಇವಾಗ ಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಲೆ ತಕ್ಕೊಂಡು ಬಂದಮೇಲೆ ಎಷ್ಟು kg ಆಯಿತು ಏನು ಅಂತ ಹೇಳ್ಬಿಟ್ಟು ಹಿಡಿಯೋಕ್ಕೆ ಅಂತ ಹೇಳಿ ಕರೆಸಿರ್ತಾರಲ್ಲ, ಅವರಿಗೆ ಅವರು ಇಷ್ಟು kg ಅಂತ ಹೇಳಿ ಒಪ್ಪಿಸ್ತಾರೆ. ಈ ಕೆರೆ ಯಾರು ಮಾಡ್ಕೊಂಡಿರ್ತಾರೆ ಅವರು ಇಷ್ಟು kg ಇರ್ತವೆ, ದಪ್ಪ ಮೀನು ಮತ್ತು ಸಣ್ಣ ಮೀನು ಅಂತ ಹೇಳಿ 2 ಭಾಗ ಮಾಡ್ಕೊತಾರೆ. ಈಗ ನೋಡಿ, ಇವರು ಇಷ್ಟೊತ್ತಿಗೆ ಎಲ್ಲ ಬಲೆಗಳೆಲ್ಲ ಮಡ್ಚ್ಕೊಂಡು ಕಟ್ಕೊಂಡು ಮೀನು ಹಿಡ್ಕೊಂಡು ಬಂದಿದ್ದಾರೆ. ನೋಡಿ, ಅವ್ರದ್ದು ಇದೇ ಕಾಯಕ. ಯಾವಾಗಲೂ ಎಲ್ಲೆಲ್ಲಿ ಕೆರೆ ಇರ್ತವೆ ಅಲ್ಲಿ ಮೀನು ಹಿಡಿಯೋದು. ಇಷ್ಟು ಅಂದರೆ 20 ರೂಪಾಯಿ kgಗೆ 20 ರೂಪಾಯಿ ಆ ಥರ ಹೇಳಿ ಕೊಡೋದು. ಚಿಕ್ಕವಕ್ಕೆ 15 ರೂಪಾಯಿ ಅಂತ ಹೇಳಿ ಇವರು ಎಷ್ಟು kg ಹಿಡಿತಾರೆ ಅಷ್ಟು kg, ಅಂದರೆ 10 kg ಹಿಡಿದ್ರೆ 10 kgಗೆ 1 kgಗೆ 20 ರೂಪಾಯಿ, ಹೆಂಗೆ ಆ ಥರ ಲೆಕ್ಕ. ಇವ್ರದ್ದು ಇದೇ ಥರ ಕಸುಬು. ಎಲ್ಲೆಲ್ಲಿ ಕೆರೆ ಇರುತ್ತೆ ಅಲ್ಲೆಲ್ಲಿ ಹೋಗಿ ಹಿಡಿಯೋದು. ಅವ್ರಿಗೆ ಅಂತಲೇ ಒಬ್ಬರು ಇರ್ತಾರೆ, ಅವರು ಕರೀತಾರೆ ಇಂತಿಂಥ ಕೆರೆಗೆ ಬನ್ನಿ ಹಿಡಿಯಿರಿ ಅಂತ. ಇವ್ರದ್ದು ಶಿರಾ ತಾಲೂಕು ಅಂತೆ. ತಿಪ್ಟೂರು ತಾಲೂಕು ಯಾವ ತಾಲೂಕು ಆದ್ರೂ ಹೋಗ್ತಾರೆ ಇವರು ಹಿಡಿಯೋಕ್ಕೆ. ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನನ್ನ ಮಕ್ಳುಗಳು ದೋಣಿಗೆ ಹತ್ತಬೇಕು ಅಂತ ಇದು ಮಾಡಿದ್ರು, ಹಂಗಾಗಿ ಅವ್ರಿಗೆ ಹತ್ತಿಸಿದೆ. ಅಣ್ಣನ ಮಗಳು ಮತ್ತು ನನ್ನ ಮಗಳು. ಚಿಕ್ಕವಳು ನನ್ನ ಹತ್ತಲ್ಲ, ಭಯ ಆಗುತ್ತೆ ಅಂದ್ಲು, ಹಂಗಾಗಿ ಸುಮ್ಮನಾದೆ. ಇವರೆಲ್ಲ ಹತ್ಕೊಂಡು ಈಗ ಅಲ್ಲಿ ಆ ಕಡೆ ಬಯಲಿದೆ, ಅಲ್ಲಿ ಹೋಗಿ ಮೀನೆಲ್ಲ ಡಂಪ್ ಮಾಡೋಣ ಅಂತ ಹೇಳಿದ್ರು. ಈಗ ನೋಡಿ ಆ ಕಡೆ ಹೋಗ್ತಾ ಇದ್ದಾರೆ. ಈಗ ಇವ್ರು ಬಂದಿದ್ದಾರೆ, ಇವರು ಯಾರು ಹಿಡಿಯೋಕೆ ಹೇಳಿರ್ತಾರೆ ಅವ್ರು ಬಂದಿರ್ತಾರೆ. ಇಷ್ಟು kg ಅಂತ ಹೇಳ್ಬಿಟ್ಟು ತಗೊತಾರೆ. ಮತ್ತು ಕೆರೆ ಮಾಡಿರೋರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ತಾತ ನೋಡಲ್ಲಿ ಬಂತು, ಇನ್ನೊಂದು ಬಂತು. ಇನ್ನೊಂದು ಆಮೇಲೆ ಸಿಕ್ಕೈತೆ. ಬರೇ ಬಲೆಯ ಎರಡಾಮೆ ಸಿಕ್ಕಿವು. ಆಮೆ ಸತ್ತೋಯ್ತು ಅನ್ಸುತ್ತದಲ್ಲ, ಸತ್ತೋಯ್ತದ. ಅದಂಗೆ ಆಮೆ ಕೊಡೋ ಹಂಗೆ ಅದ, ಸುಮ್ಮನೆ ಕೊಡು, ನಾವೇನು ತಾಣಲ್ಲ. ಹಾಂ ಕೊಡಿ, ಸುಮ್ಮನೆ ಕಾಣೋಣ. ಹುಡುಗರು ಇಟ್ಕೊಳ್ಳಿ, ಜೀವ ಇದ್ದಾರೆ ಇಟ್ಕೊಳ್ಳಲ್ಲ ಅಂತ. ಕೊಡ್ತಾರೆ ಇದು ಕೊಡ್ತಾರೆ. ಈ ಕಡೆ ಬರ್ರಿ. 2 ಆಮೆ ಸಿಕ್ಕಿವು ಅವ್ರಿಗೆ ಸಾರು ಮಾಡೋಕ್ಕೆ. ತಕೊಂಬೋಗಿ ಹೋಗಿ. ರಘು ಬೈಕ್ ತೆಗೆರೋಣ. ಬೈಕ್ ನಮ್ದ. ಗೌರಿ ಮೀನು ಯಾವುದು ಬಿಡೋಣ? ಯಾವ ಊರು ಅಜ್ಜ? ಸಿರಾತ್ರಿ ಅವರು ತಾವರೆಕೆರೆ ಸಿಡಿತೆ. ನೋಡಲ್ಲಿ ನೀರಿಗೆ 5 ಬೋಟು ಇಳ್ದಿದ್ವು. ಯಾರ್ಯಾರು ಎಷ್ಟೆಷ್ಟು kg ಅಂತ ಹೇಳ್ಬಿಟ್ಟು ಎಲ್ಲ ಅವರು ತೂಕ ಮಾಡಿಸ್ಕೊಂಡು ಬಲೆನೆಲ್ಲ ತಗೊಂಡೋಗಿ ಅವ್ರದ್ದು ಗುಡಾರ ಹತ್ರ ಹಾಕ್ಕೊತಿದ್ದಾರೆ. ಈ ಗುಡಾರ ಹತ್ರ ಹಾಕ್ಕೊಂಡು ಅದರಲ್ಲೆಲ್ಲ ಸೆತ್ತೆ ಎಲ್ಲ ಇದ್ದರೆ ಅದನ್ನೆಲ್ಲ ಬಿಡಿಸ್ಕೊತಾರಂತೆ. ನನಗೆ
ಬಿಡಿಸ್ಕೊಂಡು ನೆಕ್ಸ್ಟ್ ಡೇಗೆ ಅವರು ಮತ್ತೆ ಆ ಬಲೆನ ಬಿಡಬೇಕಲ್ಲ, ಅದಕ್ಕೆ ಸೆತ್ತೆ ಎಲ್ಲ ಇರಬಾರ್ದಂತೆ ನೀಟಾಗೆಲ್ಲ ಅವರು ಜೋಡಿಸ್ಕೊತಾರೆ. ಮತ್ತು ಅವರು ತಂಗಿ ಎಲ್ಲ ಹೋಗೋ ಜರ್ನಿ ಬಗ್ಗೆ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಾನು ಯೂಟ್ಯೂಬ್ ಚಾನಲ್ ಇದೆ. ಅಯ್ಯೋ ಏನು ಬಾರಪ್ಪ, ಏನಾಗಲ್ಲ. ನೀವಿರೋದು ಯಾವ್ರಲ್ಲಮ್ಮ? ತಿಪ್ಟೂರು. ಏನ್ ಹೇಳ, ನಮ್ಮ ಬ್ಯಾಟೆ ಮಾಡ್ತೀವಿ, ಮೀನ್ ಹಿಡಿತೀವಿ, ಹಾಂ ಹೊಲ ಐತಿ, ಜಮೀನ್ ಐತೆ, ಎಲ್ಲ ಐತೆ. ಹಾಂ ಇದೇ ಕಸ್ಬು, ಇದ್ರಾಗ ಜೀವನ ಮಾಡ್ತಾ ಇದೀವಿ. ಹಾಂ ಗಂಗಮ್ಮನ ನಂಬಿಕೊಂಡು ಹಾಂ ಆಯಮ್ಮ ಕೊಟ್ರೆ ಜೀವನ ಮಾಡ್ತೀವಿ. ಹಾಂ ಇಷ್ಟ ಕಣ. ಏನು ಇಲ್ಲೇ ಪರ್ಮನೆಂಟಾ ಹಿಂಗೆ ಊರೂರು? ಪರ್ಮೆಂಟ್ ಇಲ್ಲಮ್ಮ, ಯಾ ಕೆರೆಗೊಳಗೆ ಮೀನು ಇರ್ತಾವ ಅತ್ತಾಗೆಲ್ಲ ಹೋಗ್ತೀವಿ. ಹಾಂ ಯಾರು ಕರೀತಾರೋ ಅಲ್ಲೋಗಿ ಮೀನು ಹಿಡಿತೀವಿ, ಬರ್ತೀವಿ. ಎದ್ರಲ್ಲಿ ಬರ್ತೀರಾ ನೀವೆಲ್ಲ? ಎಲ್ಲ ಇವರೇ ಸ್ವಂತ ಯಾರು ಕೆರೆಯರೋ ಕರೆಸ್ತಾರೋ ಅವರು ಬುಲೆರ್ ಕಳಿಸ್ತಾರೆ. ಹೌದೇನ? ಹಾಂ ಅದ್ರಲ್ಲಿ ಹಾಕೊಂಡು ಹೋಗ್ತೀವಿ, ಅಲ್ಲಿ ಮೀನು ಹಿಡಿತೀವಿ. ತಿರ್ಗಾ ಇನ್ನೊಂದು ಕೆರೆಯವ್ರು ಕರೀತಾರಲ್ಲ, ಅವ್ರು ಬುಲೆರ್ ಕಳಿಸ್ತಾರೆ, ಹಾಂ ಅಲ್ಲಿಗೆ ಹೋಗ್ತೀವಿ. ನಮ್ದೇ ಸ್ವಂತ ಬಾಡಿಗೆ ಪಾಡಿಗೆ ಏನಿಲ್ಲ. ಯಾವ ಊರು? ನಮ್ದು ಸಿರತ ತಾವರೆಕೆರೆ. ಹೌದಾ? ಹಾಂ, ನಮ್ಮ ದೊಡ್ಡಮ್ಮವರು ಶಿರಾನೆ, ಹೌದು. ಕೊಟ್ಟ ಅಂತ ಬರುತ್ತೆ ನೋಡಿ. ಕೊಟ್ಟ ಮೊದಲೂರು ಹಾಂ ನೋಡಿದ್ವಿ, ಅದು ನಮ್ಮೂರ ಪಕ್ಕನೇ, ಶಿರಾ ಬಿಟ್ಟ ಕಡೆ. ಚಿಕ್ಕ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೋದ್ರಲ್ಲ. ಬೇಡ ನಮ್ಮ ಹೊಟ್ಟೆ ನಡಿಬೇಕಲ್ಲಮ್ಮ. ಅದೇ ಅದೇ ಕೂಲಿ ಮಾಡಕ್ ಹೋದ್ರೆ ಮಕ್ಕಳು ಕುಂಡಿಸಿ ಕೂಲಿ. ಹಾಂ, ಕೆಜಿಗೆ ಎಷ್ಟು ಇಡೀ? 20 ರೂಪಾಯಿ. 20 ರೂಪಾಯಿ. ಎಷ್ಟು ದಪ್ಪ ಮೀನಿಗೆ? ಈಗ ಜಿಲೇಬಿ ಆದ್ರೆ 15 ರೂಪಾಯಿ. ಹಾಂ, ದಪ್ಪ ಹೋಗಾದ್ರೆ 20 ರೂಪಾಯಿ. 20 ರೂಪಾಯಿ. ಹ್ಞೂ, ಏನ್ ಗಿಟ್ಟತ್ತಮ್ಮ ಕೂಲಿ ಪಾಡಿದ್ದಂಗೆ. ಏನು ಮಾಡ್ಕೊಂತೀರಾ ತಿಂಡಿಗೆಲ್ಲ? ಏನು ಮಾಡ್ತಿದ್ದೀರಾ? ಊಟ, ಅನ್ನ ಸಾಂಬಾರು. ಈಗ ಆಮೇದು ಏನು ಮಾಡಿದ್ರಿ? ಇಲ್ಲ, ಅವು ಬಿಸಾಕ್ತಾರೆ. ಹಾಂ, ಅವು ಸುಸ್ತಾಗಿರ್ತಾವಲ್ಲ ಬಿದ್ದು. ಮಾಡಲ್ವ ಸಾಂಬಾರು? ಓ, ಇದು ಗುಂಡ್ಕಲ್ಲು ಎಲ್ಲ ತಂದಿದ್ದೀರಾ ಅರಿಯಕ್ಕೆ? ಖಾರ ಅರಿಯಕ್ಕೆ ಬಾ. ಓಹೋ, ಎಲ್ಲ ನಮ್ಮ ಅಮ್ಮನೆಲ್ಲೂ ಇತ್ತು ಇದೇ ಥರದ್ದು. ಓಯ್ ಚಿನಿ, ಮೊಬೈಲ್ ನೋಡೋದಲ್ಲ ಸಣ್ಣದೊಂದು. ಈಗ ಯಾವ ಊರು ನೆಕ್ಸ್ಟ್ ತಾತ? ಈಶ್ನೂರ್ಗೆ ಹೋಗ್ತೀರಿ ಈಗ? ನಾಳೆನಾ? ನಾಡ್ದು? ಹಾಂ, ಒಂದೇ ಫ್ಯಾಮಿಲಿನಾ ನೀವು? ಅಣ್ಣ ತಮ್ಮಗಳ? ಹಾಂ, ಚಿಕ್ಕಪ್ಪನ ಮಗ. ಹಾಂ, ಅವರಾ? ಅಲ್ಲಿ ಬರ್ತಾವ್ರಲ್ಲ ಅವರು. ಸರಿ ತಾತ, ಓಕೆ. ಅಲ್ಲ ಬೆಚ್ಚಗಾಗುತ್ತೆ ರಾತ್ರಿ ಹೊತ್ತೆಲ್ಲ ಈ ಥರ ಹಾಕೊಂಡ. ಹೌದಾ? ನಾವು ಮನೆ ಒಳಗೆ ನಡುಕ್ತೀವಿ ಅದಕ್ಕೆ. ಹಾಂ, ಎಲ್ಲ ಟೈಮು ಸಿಗುತ್ತಾ ನಿಮ್ಗೆ ಹಿಡಿಯೋಕ್ಕೆ ಮೀನು? ಹಾಂ, ಒಂದು ದಿನಕ್ಕೆ? ಒಂದಿನಕ್ಕೆ ಇಷ್ಟೇನೆ ಇವತ್ತಿನ ಜೀವನ. ಎಷ್ಟು? ಇಷ್ಟೇ, ತಲಾಕ್ 30 ಕೆಜಿ 20 ಕೆಜಿ ತಂದಿದ್ವಲ್ಲ. ಹಾಂ ಹಾಂ ಹಾಂ. ಒಬ್ಬೊಬ್ರು ಕೂಲಿ ಉಳ್ಕೊಂಡೆ 3-4 ಜನದಾಗೆ ಕೂಲಿ 3 ಜನ ಕೂಲಿ ಇಲ್ಲ ಅಷ್ಟೇ. ಹಾಂ, ಕೂಲಿಗೆ ಹೋದ್ರೆ 1000 ರೂಪಾಯಿ ವರಮಾನ ಆಗುತ್ತೆ. ಕೂಲಿಗೆ ಹೋಗ್ತಾ ಇಲ್ವಲ್ಲ. ಅದೇ 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 ಇದೇ ಕೂಲಿ. ಓಕೆ, ಒಟ್ಟಿನಾಗೆ ಏನು ತೊಂದರೆ ಇಲ್ಲ, ಮಾಡ್ಬೋದಲ್ಲ? ಮಾಡ್ಬೋದು. ಬಲೆ ಒಣಗಾಕ್ತೀರಾ ಈಗ? ಅಂದ್ರೆ ಅದು ಇದರಲ್ಲಿ ಮುಳ್ಳು ಕಚ್ಚ ಐತಲ್ಲ. ಹಾಂ ಹಾಂ, ಅದನ್ನೆಲ್ಲ ಬಿಡಿಸ್ತೀರಾ? ರೆಡಿ ಮಾಡ್ಕೊಂಡ್ರೆ ತಿರ್ಗಾ ಸಾಯಂಕಾಲ ಕೆರೆಗೆ ಬಿಡಕ್. ಹಾಂ ಹಾಂ ಹಾಂ, ಹೌದಾ? ಹಾಂ ಹಾಂ, ಹಂಗೆ ಇದು ಮಾಡ್ತೀರಾ? ಸತ್ತೆ ಎಲ್ಲ ತೆಗಿಬೇಕು. ಹಾಂ ಹಾಂ, ಆಮೇಲೆ ಇದು ಸತ್ತೆ ಎಲ್ಲ ಐತಲ್ಲ. ಹಾಂ, ಮತ್ತೆ ಇದು ಎಲ್ಲ ಎಣೆಯೋದೆಲ್ಲ ನೀವೇ ಎಣ್ಕೊಂತೀರಾ? ತರ್ತೀವಿ ನಾವು. ಯಾವ ಕಡೆಯಿಂದ? ಹೊಸದುರ್ಗದಿಂದನಾ? ಇವೆಲ್ಲ ಹೊಸ ಬಲೆ, ಒಂದಿರ ಕೂಲಿನೇ ಹುಟ್ಟಿಲ್ಲ ಇದಕ್ಕೆ. ಹಾಂ, ಎಷ್ಟೇ ಎಲ್ಲ ಬಲೆಗಳೆಲ್ಲ? ಇದು
ಇದೊಂದು ಗಂಟು ಹಾಂ 4,000 ರೂಪಾಯಿ ಬೀಳುತ್ತೆ. ಅಂದರೆ ಎಷ್ಟು ಮಾರೋ ಅಂತನಾ ಅದು ಕೆಜಿ ಲೆಕ್ಕ. ಕೆ ಜಿ ಎಷ್ಟು ಕೆ ಜಿ ಅದು? ಇದು 6-7 ಕೆಜಿ ಐತೆ. ಹಾಂ 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 ಇದು ಸೀಸಾ ಟೇಪ್ ಎಲ್ಲ ಸೇರಿಸಿದ್ರೆ ಹಾಂ ಒಂದು ಬಲೆ 5,000 ರೂಪಾಯಿ ಬರುತ್ತೆ. ಒಂದು ಗಂಟೆಗೆ 5,000 ರೂಪಾಯಿ. ಅಂದ್ರೆ 10,000 15,000 ರೂಪಾಯಿ ದುಡ್ಡು ನೋಡ್ಕೊಂಡು ಹಾಕಿ ಬ್ಯಾಟೆ ಆದಂಗೆ. ಹಾಂ ಓಕೆ ಬರೋದಾ? ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು.